ಸಿನಿಮಾಗಳಲ್ಲಿ ಒಂದು ಹುಡುಗ ಹುಡುಗಿ ಓಡಾಡಿದ್ರೇ ಕೆಲವೊಂದು ಕಡೆ ಬೇರೆ ರೀತಿ ನೋಡ್ತಾರೆ. ಆದರೂ ಸಹ ನೀವು ಗೊತ್ತಿಲ್ಲದಂಥ ವ್ಯಕ್ತಿ ಜೊತೆ ಡ್ಯಾನ್ಸನ್ನು ಮಾಡ್ತೀರಿ, ಸಾಕಷ್ಟು ವೈರಲ್ ಆಗ್ತೀರಿ. ವೈರಲ್ ಆದ ಸಂದರ್ಭ ನಿಮ್ಮ ಡ್ಯಾನ್ಸನ್ನು ನೀವೇ ನೋಡಿದಾಗ ನಿಮ್ಗೆ ಏನಂತ ಅನಿಸ್ತು? ಖುಷಿ ಆಗುತ್ತೆ ಒಂದು ಕಡೆಯಿಂದ. ಮತ್ತು ಗೊತ್ತಿಲ್ಲದಿರೋ ಹುಡುಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ತಮ್ಮ ಅನ್ನೋ ಭಾವನೆಯಲ್ಲಿ ನಾವು ಮಾಡಿರ್ತೀವಿ. ಬಟ್ ಅದಕ್ಕೆ ಕೆಲವೊಂದು ಬೇರೆ ಥರನೂ ಮಾತಾಡ್ತಾರೆ. ಅದಕ್ಕೆ ನಾವು ಕಿವಿ ಕೊಡದಂತೆ ಏನಿದೆ ಅಣ್ಣ ತಂಗಿ ಸಂಬಂಧ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ. ಇತ್ತೀಚಿನ ದಿನಗಳು ನೀವು ಹೇಳ್ದಂಗೆ ಬೇರೆಯವ ರೀತಿ ಕಡಿಮೆ ಆಗ್ತಿದೆ. ಇತ್ತೀಚಿನ ಜನ್ರೇಷನಲ್ಲಿ ಬೇರೆಯವ ರೀತಿ ಕಡಿಮೆ ಆಗ್ತಿದೆ. ಅವನ ಜೊತೆ ಡ್ಯಾನ್ಸ್ ಮಾಡಿದಾಗ ನಿಮ್ಗೆ ಏನಂತ ಅನಿಸ್ತಿತ್ತು ಮೇಡಮ್? ನನಗೆ ಯಾವುದೇ ರೀತಿ ಫೀಲ್ ಆಗಲಿಲ್ಲ. ಇವಾಗ ಅದೇ ಜಾಗದಲ್ಲಿ ನಮ್ಮ ಅಣ್ಣನೋ ತಮ್ಮನೋ ಇಲ್ಲ ಕಸಿನ್ಸೋ ಯಾರು ಇದ್ದಿದ್ರು ಅದೇ ಡ್ಯಾನ್ಸ್ ಮಾಡ್ತಿದ್ದೋ. ಅವ್ರ ವ್ಯವಹಾರ ಮಾಡ್ತಿದ್ದಾರೆ ಅನ್ನೋ ಉದ್ದೇಶಕ್ಕೆ ಏನೋ ಮಾಡ್ತಿದ್ದಾರೆ ಅನ್ನೋ ಇದಕ್ಕೆ ನಾವು ಅವ್ರನ್ನ ಕಡೆ ಕಾಣಿಸ್ಬಾರ್ದಲ್ವಾ. ಸೊ ಹಾಗಾಗಿ ನಾನು ನಮ್ಮ ಅಣ್ಣನೋ ತಮ್ಮನೋ ಅಂತ ನಾನು ಭಾವನೆ ಇಟ್ಕೊಂಡು ಅವ್ರ ಜೊತೆ ನಾನು ಸಾಥ್ ಕೊಟ್ಟೆ. ಮೈಸೂರು ಮೇಡಮ್ ನೀವು? ಮೂಲತಃ ನಮ್ಮದು ಕೇರ್ಪೇಟೆ ಹತ್ರ ತೆಂಡೆಕೆರೆ ಅನ್ನೋ ಗ್ರಾಮದಲ್ಲಿ, ಬಟ್ ಮೈಸೂರಲ್ಲೇ ಇರೋದು ಎಲ್ಲ. ಇಲ್ಲೇ ವಾಸ ಆಗಿರೋದು. ಕ್ಲಾಸ್ಗೆ ಹೋಗ್ತಿದ್ದೀರಾ ಮೇಡಮ್? ಇಲ್ಲ ಸರ್, ಹೋಗ್ತಿರ್ಲಿಲ್ಲ. ಹಂಗೆ ಅಮ್ಮ ಹೇಳ್ಕೊಡ್ತಿದ್ರು ಚಿಕ್ಕವರಿದ್ದಾಗ. ಟಿ ವಿ ನೋಡಿಕೊಂಡು ಕಲ್ತ್ಕೊಂಡು ಏನೋ ಅಷ್ಟೋ ಇಷ್ಟೋ ಇದು ಮಾಡಿಕೊಂಡು ಕಲ್ತಿರೋದು. ಪ್ರತಿ ಯುವ ದಸರಾಗೆಲ್ಲ ಭಾಗವಹಿಸ್ತಿದ್ರಾ? ಇಂಥ ಸ್ಟೇಜ್ಗಳೆಲ್ಲ ಹೋಗ್ತಿದ್ರಾ? ಪ್ರತಿ ಯುವ ದಸರಾಗೂ ಹೋಗ್ತಿದ್ದೆ, ಮಾಡ್ತಿದ್ದೆ, ಬರ್ತಿದ್ದೆ. ಬಟ್ ಈ ಸತಿ ಅದು ಹೇಗೆ ವೈರಲ್ ಆಯಿತು ಅಂತಲೇ ಗೊತ್ತಿಲ್ಲ.